ನಮಸ್ತೆ. ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಇಂಟೆಕ್ಕು ಲಕ್ಷ್ಮೀ ವೆಂಕಟೇಶ್ ಸರ್ಗೆ ನಮಸ್ಕಾರ ಹೇಳೋದಕ್ಕೆ ಇಷ್ಟಪಡ್ತೀವಿ. ಇವತ್ತು ಮಹತ್ವದ ಸಭೆ ನಡೆಸಿದ್ದೀರಾ, ಸಭೆ ಬಗ್ಗೆ ತಾವೇಳಿ ಸರ್. ಇವತ್ತು ಎಲ್ಲ ನೂತನ ಪದಾಧಿಕಾರಿಗಳ ಒಂದು ಆರ್ಡರ್ ಕಾಪಿ ಅವ್ರಿಗೆ ಕೊಟ್ಟಿದ್ದೀವಿ ಮತ್ತು ಎಲ್ಲ ಜಿಲ್ಲಾಧ್ಯಕ್ಷರು ಮಹಿಳಾ ಪದಾಧಿಕಾರಿಗಳು ಯೂತ್ ಪದಾಧಿಕಾರಿಗಳಿಗೆ ನಾವು ಆರ್ಡರ್ಸ್ ಕಾಪಿ ನೇಮಕಾತಿ ಪತ್ರ ಕೊಟ್ಟಿದ್ದೀವಿ. ಅದೇ ರೀತಿ ನಮಗೆ ಮುಂದಿನ ತಿಂಗಳು ಜೂನ್ 27-28 ನಡೀತಕ್ಕಂಥ ಐತಿಹಾಸಿಕ ಒಂದು ಸಮಾವೇಶ ಅಂತಲೇ ಹೇಳಬೇಕು. 27ನೇ ತಾರೀಕು ರಾಜ್ಯ ಮಟ್ಟದ ಒಂದು ಸಮಾವೇಶ ಇದೆ. ಅದಕ್ಕೆ ಪೂರ್ವಭಾವಿ ಸಭೆಯಾಗಿ ಇವತ್ತು ಕರೆದಿದ್ವಿ. 28ನೇ ತಾರೀಕು ರಾಷ್ಟ್ರ ಮಟ್ಟದ ಅಂದರೆ ಆಲ್ ಇಂಡಿಯಾ INTUC ವರ್ಕಿಂಗ್ ಕಮಿಟಿ ಅಂತ ಏನಿದೆ, ಅದು ಭಾಳ ಪ್ರೆಸ್ಟೀಜಿಯಸ್ ಇದು ಒಂದು ಜವಾಬ್ದಾರಿಯುತವಾದ ಒಂದು ಕಾರ್ಯಕ್ರಮ ಇದೆ. ಅವತ್ತು 28ನೇ ತಾರೀಕು ದೇಶದ ಎಲ್ಲ ವಿವಿಧ ರಾಜ್ಯಗಳಿಂದ ಪದಾಧಿಕಾರಿಗಳು ಬರ್ತಾ ಇದ್ದಾರೆ. 28ನೇ ತಾರೀಕು ಭಾನುವಾರ ಜೂನ್, ಅವತ್ತು ಭಾಳ ಮಹತ್ವವಾದ ಸಭೆ ಇರುತ್ತೆ. ಅವತ್ತಿನ ದಿವಸ ರಾಷ್ಟ್ರಮಟ್ಟದ AICCಯ ಎಲ್ಲ ಪದಾಧಿಕಾರಿಗಳು, ಶ್ರೀಮಾನ್ ಖರ್ಗೆ ಸಾಹೇಬರು ಮತ್ತು ವೇಣುಗೋಪಾಲ್ ಸಾರು, ಸುರ್ಜಿವಾಲ ಅವರು, ನಮ್ಮ ರಾಜ್ಯ KPCC ಅಧ್ಯಕ್ಷರಾದ ಶ್ರೀಮಾನ್ DK ಶಿವಕುಮಾರ್ ಅವರು ಮತ್ತು ಸಿದ್ದರಾಮಯ್ಯ ಅವರು, ಎಲ್ಲ ಕ್ಯಾಬಿನೆಟ್ ಮಂತ್ರಿಗಳಿಗೆ ನಾವು ಆಮಂತ್ರಣ ಕೊಡ್ತೀವಿ. ಯಾರ್ಯಾರು ಬರ್ತಾರೆ ಅಂತ ಇನ್ನೂ ಕನ್ಫರ್ಮ್ ಆಗಿಲ್ಲ. ಆದರೆ ನಮ್ಮ KPCC ಅಧ್ಯಕ್ಷರಾದ ಶ್ರೀಮಾನ್ DK ಶಿವಕುಮಾರ್ ಅವರ ನೇತೃತ್ವದಲ್ಲಿ ಕಾರ್ಯಕ್ರಮ ನಡೆಯುತ್ತೆ. ಆಗ ಅವತ್ತಿನ ದಿವಸ ಭಾಳ ಮಹತ್ವವಾದ ನಿರ್ಣಯಗಳನ್ನ, ರಾಷ್ಟ್ರಮಟ್ಟದ ನಿರ್ಣಯಗಳನ್ನ ತಗೊಳ್ತಾರೆ. ನಾವು ಅದಕ್ಕೋಸ್ಕರ ಇವಾಗ ಪೂರ್ವಭಾವಿ ಸಭೆನ ಮಾಡಿಕೊಂಡಿದ್ದೀವಿ. ಇವತ್ತು ಎಲ್ಲ ಪದಾಧಿಕಾರಿಗಳಿಗೆ ಅವ್ರಿಗೆ ಜವಾಬ್ದಾರಿ ಕೊಟ್ಟಿದ್ದೀವಿ. ಅವತ್ತಿನ ದಿವಸ ಭಾಳಷ್ಟು ವಿಜೃಂಭಣೆಯಿಂದ ನಾವು 27ನೇ ತಾರೀಕು ಕಾರ್ಯಕ್ರಮನ ಕಾನ್ಸಂಟ್ರೇಟ್ ಮಾಡ್ತಾಯಿದ್ದೀವಿ. 28ನೇ ತಾರೀಕು ಯಾಕಂದರೆ ನ್ಯಾಷನಲ್ ವರ್ಕಿಂಗ್ ಕಮಿಟಿ ಆಗಿರೋದ್ರಿಂದ ಅದನ್ನು ಡೆಲ್ಲಿ INTUC ಅವರೇ ವಹಿಸ್ಕೊಳ್ತಾರೆ. ಆವತ್ತಿನ ದಿವಸ ನಮ್ಮ INTUC ರಾಜ್ಯ INTUCಗೂ ಬರೀ ಮುಖ್ಯ ಪಾತ್ರ ಏನಿಲ್ಲ. 27ನೇ ತಾರೀಕು ನಮ್ಮ ಸಭೆ ಇದೆ. ಆ ಸಭೆಗೆ ನಾವು ಎಲ್ಲ ಥರದ ಮಹತ್ವವನ್ನು ಕೊಟ್ಟು ಅದನ್ನು ಯಶಸ್ವಿ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ. ಸರ್, ಇನ್ನೊಂದೇ ಒಂದು ವಿಷಯ ಸರ್, ಉಪಚುನಾವಣೆಯಲ್ಲಿ ತಾವೆಲ್ಲ ಒಂದು ಎಫರ್ಟ್ ಹಾಕಿರೋದಕ್ಕೆ ಶಾಮನೂರು ಶಿವಶಂಕರಪ್ಪನವರು ಮೊಮ್ಮಗ ಸಮರ್ಥ ಗೆದ್ದಿದ್ದಾರೆ. ನಿಮ್ಮ ಪಕ್ಷ ಕಾಂಗ್ರೆಸ್ ಪಕ್ಷ ಮತ್ತೊಂದು ಕಡೆ ಮೇಟಿಯವರು ಗೆದ್ದಿದ್ದಾರೆ. ಈ ಒಂದು ಉಪಚುನಾವಣೆ ಇಲ್ಲಿ GBA ಎಲೆಕ್ಷನ್ ಆಸ್ಪಿರೆಂಟ್ಸ್ಗೆ ಗೆಲ್ಲೋದಕ್ಕೆ ಏನಾದರೂ ಒಂದು ಅನುಕೂಲ ಆಗುತ್ತಾ ಸರ್? ಈಗ ಈ ಎರಡು ಉಪಚುನಾವಣೆಗಳಲ್ಲಿ ನಮ್ಮ INTUC ಕಾರ್ಯಕರ್ತರು, INTUC ಲೀಡರ್ಸ್ಗಳು ಎರಡು ಜಿಲ್ಲೆನಲ್ಲೂ ಬಾಗಲಕೋಟ್ ಮತ್ತು ದಾವಣಗೆರೆ ಎರಡು ಜಿಲ್ಲೆನಲ್ಲೂ ಎಲ್ಲ ಇದರಲ್ಲೂ ಕೆಲಸ ಮಾಡಿದ್ದಾರೆ. ಎಲ್ಲ INTUC ಕಾರ್ಯಕರ್ತರು, ಎಲ್ಲ ನಾಯಕರು ನಾವು ಹೋಗಿ ನಮ್ಮ ದಾವಣಗೆರೆಯಲ್ಲಿ ಮತ್ತು ಬಾಗಲಕೋಟೆಯಲ್ಲಿ ಸಾಕಷ್ಟು ಕೆಲಸ ಮಾಡಿದ್ದೀವಿ. ನಮ್ಮ ಶ್ರಮದಿಂದ, ನಮ್ಮ ಅಳಿಲು ಸೇವೆಯಿಂದ ಅವ್ರು ಗೆದ್ದಿದ್ದಾರೆ. ನಾವು ನಿಮ್ಮ ಮುಖಾಂತರ ನಮ್ಮೆಲ್ಲ INTUC ಲೀಡರ್ಸ್ಗೆ ನಾವು ವಂದನೆಗಳನ್ನು ತಿಳಿಸ್ತಾ ಇದ್ದೀವಿ. ಮತ್ತು ಇಲ್ಲಿ ನಡೀತಕ್ಕಂಥ GBA ಏನು ಚುನಾವಣೆ ಇದೆ, ಅದಕ್ಕೆ ನಮ್ಮ INTUCಯಿಂದನೂ ಕೆಲವು ಅಭ್ಯರ್ಥಿಗಳಿಗೆ ನಾವು ಸೀಟ್ ಕೇಳ್ತಾ ಇದ್ದೀವಿ. ಅದಕ್ಕೆ ನಾವು ನಮ್ಮ ಪೂರ್ಣ ಬೆಂಬಲ ಅವ್ರು ಕೊಡ್ತೀವಿ, ಎಲ್ಲ ಫುಲ್ ಸಪೋರ್ಟ್ ಕೊಡ್ತೀವಿ ಅಂತೇಳಿ ನಮಗೆ ಈಗ ತಾನೇ ಬಂದಂಥ ಅಭಿಷೇಕ್ ದತ್ ಅವರ ನೇತೃತ್ವದಲ್ಲಿ ನಾವು ಅವ್ರಿಗೆ ಭರವಸೆ ಕೊಟ್ಟಿದ್ದೀವಿ. ನಾವು ಎಲ್ಲ ಥರದ ಒಂದು ಸಹಕಾರ ಅವ್ರಿಗೆ GBA ಕೊಡ್ತೀವಿ ಅಂತೇಳಿ ಹೇಳಿದ್ದೀವಿ. ತುಂಬ ನಿಧಾನ ಆಗ್ತಾಯಿದೆ ಎಲೆಕ್ಷನ್ ಯಾವಾಗ ಅಂತ ಡೇಟ್ ಅದು ನಾವು ಹೇಳಕ್ಕೆ ಬರೋದಿಲ್ಲ. ಯಾಕಂದರೆ ಜವಾಬ್ದಾರಿಯುತವಾದಂಥ ನಾಯಕರಿದ್ದಾರೆ, ಅವರು ಅದ್ರ ಬಗ್ಗೆ ಹೇಳ್ತಾರೆ. ಡೇಟ್ ಬಗ್ಗೆ ಅದೆಲ್ಲ ನಾವು ಹೇಳೋದು ಇಷ್ಟಪಡ್ತೀವಿ. ತುಂಬ ನಿಧಾನ ಆಗ್ತಾಯಿದೆ ಅದು ನಾವು ಅದಕ್ಕೆ ಕಾರಣಕರ್ತಾರೆ. ಅದಕ್ಕೆ ಲೀಗಲ್ ಆಗಿ ಕಾನೂನುಬದ್ಧವಾಗಿ ಏನು ಮಾಡಬೇಕು ಅದನ್ನು ಮಾಡ್ತಾ ಇದ್ದಾರೆ. ಅದನ್ನು ಮಾಡಿ ಅವರು ಆದಷ್ಟು ಶೀಘ್ರದಲ್ಲೇ ಎಲೆಕ್ಷನ್ ಮಾಡ್ತಾರೆ.